ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಈ ಬಾರಿ ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಮೇಲೆ ಎಲ್ಲರ ಚಿತ್ತ ಇರುವಂಥದ್ದು. ಈ ಬಾರಿ ಯಾವೆಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬಹುದು, ಕಿಚ್ಚ ಸುದೀಪ್ ಅವರು ಈ ಒಂದು ಶೋಯಿನ ನಿರೂಪಣೆಯನ್ನ ಮಾಡ್ತಾರಾ, ಅವರ ಜಾಗಕ್ಕೆ ಬೇರೆ ಯಾರಾದ್ರೂ ಬರ್ತಾರಾ ಅನ್ನುವಂಥ ಅನುಮಾನ ಕೂಡ ಕಾಡ್ತಾ ಇದೆ. ಜೊತೆಗೆ ಯಾವೆಲ್ಲ ಕೆಟಗರಿಯ ಸ್ಪರ್ಧಿಗಳು ಬರಬಹುದು ಅನ್ನುವಂಥ ಕುತೂಹಲ ಕೂಡ ಎಲ್ರಿಗೂ ಇದೆ. ಇದರ ಮಧ್ಯೆ ಕನ್ನಡ ಬಿಗ್ ಬಾಸ್ ಶೋನಲ್ಲಿ ಮಿಸ್ ಆದಂತಹ ಈ ವಿಷಯಗಳು ಹೊಸ ಸೀಸನ್ ಅಲ್ಲಿ ಇರುತ್ತಾ, ಅವು ಯಾವುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ನಿಮಗೂ ಕೂಡ ಹೌದು ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅದಕ್ಕಾಗಿ ನೀವು ಕಂಪ್ಲೀಟ್ ವಿಡಿಯೋವನ್ನ ನೋಡಲೇಬೇಕು. ಬಿಗ್ ಬಾಸ್ 1, 2, 3 ಸೀಸನ್ ಅಲ್ಲಿ ಇದ್ದಂತ ಅವೆಲ್ಲ ವಿಶೇಷತೆಗಳು ಈ ಒಂದು ಸೀಸನ್ ಅಲ್ಲಿ ಇರುತ್ತಾ, ಯಾಕಂದ್ರೆ ಕೆಲವೊಂದು ಶೋನಲ್ಲಿ ತುಂಬಾ ತೀರಾ ಕಡಿಮೆ ಆಗ್ಬಿಟ್ಟಿದೆ. ಹಾಗಾಗಿ ಅವೆಲ್ಲ ಈ ಒಂದು ಸೀಸನ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕಿಚ್ಚ ಸುದೀಪ್ ನಿರೂಪಣೆಯಲ್ಲಿ ಕನ್ನಡದಲ್ಲಿ ಈಗಾಗಲೇ ಯಶಸ್ವಿಯಾಗಿ 10 ಬಿಗ್ ಬಾಸ್ ಸೀಸನ್ಗಳು ಮುಕ್ತಾಯ ಆಗಿದೆ. ಒಟ್ಟಾರೆಯಾಗಿ 10 ವಿಜೇತರು ಸಿಕ್ಕಿದ್ದು, ಅವರಲ್ಲಿ ಅನೇಕರು ಈ ಒಂದು ಜನಪ್ರಿಯತೆಯನ್ನು ಬಳಸಿಕೊಂಡು ಜೀವನವನ್ನು ಉಜ್ವಲ ಕೂಡ ಮಾಡ್ಕೊಂಡಿದ್ದಾರೆ, ಸಕ್ಸಸ್ ಕೂಡ ಆಗಿದ್ದಾರೆ. ಬಿಗ್ ಬಾಸ್ ನೋಡುವಂತಹ ವೀಕ್ಷಕರು ಒಂದು ಕಡೆಯಾದರೆ, ನಮಗೆ ಈ ಶೋ ಇಷ್ಟ ಇಲ್ಲ ಅಂತ ಮೂಗು ಮುರಿಯೋರು ಇದ್ದಾರೆ, ಅದನ್ನು ಶೋವನ್ನು ನೋಡೋರು ಕೂಡ ಇದ್ದಾರೆ. ಅಂದಹಾಗೆ ಆರಂಭದಲ್ಲಿ ಪ್ರಸಾರ ಆಗ್ತಿದ್ದಂಥ ಈ ಶೋಗೂ ಈಗ ಪ್ರಸಾರ ಆಗಿದ್ದಂತಹ ಕೆಲ ಸೀಸನ್ಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಸೊ ಬಿಗ್ ಬಾಸ್ ಶೋ ತನ್ನ ಫಾರ್ಮ್ಯಾಟ್ ಅನ್ನ ಬದಲಿಸಿಕೊಂಡಿರೋದು ಕೂಡ ಬಹುಮುಖ್ಯ ಕಾರಣ ಅಂತ ಹೇಳ್ಬೋದು. ಅಂದಹಾಗೆ ಇತ್ತೀಚೆಗೆ ಪ್ರಸಾರ ಆಗಿದಂತಹ ಬಿಗ್ ಬಾಸ್ ಶೋನಲ್ಲಿ ಏನು ಬದಲಾವಣೆ ಆಗಿದೆ, ವೀಕ್ಷಕರು ಏನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಅದನ್ನ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಮೊದಲನೇದಾಗಿ ಸೀಕ್ರೆಟ್ ರೂಮ್. ಸೊ ನೀವು ಬಹುಶಃ ಗಮನಿಸಿರ್ಬೋದು, ಇತ್ತೀಚಿನ ಯಾವ ಸೀಸನಲ್ಲೂ ಕೂಡ ಸೀಕ್ರೆಟ್ ರೂಮ್ ಇದ್ದಿರಲಿಲ್ಲ. ಬಿಗ್ ಬಾಸ್ ಶೋನಲ್ಲಿ ಸೀಕ್ರೆಟ್ ರೂಮ್ ಇದೀಗ ಇಲ್ಲ. ಕೆಲ ವರ್ಷಗಳಿಂದ ಬಿಗ್ ಬಾಸ್ ಶೋನಲ್ಲಿ ಸೀಕ್ರೆಟ್ ರೂಮ್ ಅನ್ನ ಇಡಲಾಗ್ತಾ ಇಲ್ಲ. ಕೆಲ ಸ್ಪರ್ಧಿಗಳು ಏಕಾಏಕಿ ಮನೆಯ ಯಾವುದೇ ಬಾಗಿಲಿನಿಂದ ಅವರನ್ನ ಮಾಯ ಆಗೋ ರೀತಿ ಮಾಡಿ ಅವರನ್ನ ಸೀಕ್ರೆಟ್ ರೂಮ್ ನಲ್ಲಿ ಇಡಲಾಗ್ತಾ ಇತ್ತು. ಇದು ಕೂಡ ತುಂಬಾ ಜನರಿಗೆ ಇಷ್ಟ ಆಗ್ತಾ ಇತ್ತು. ಇನ್ನೊಮ್ಮೆ ಸ್ಪರ್ಧಿಗಳನ್ನ ಎಲಿಮಿನೇಟ್ ಮಾಡುವಂತ ಒಂದು ಡ್ರಾಮಾವನ್ನ ಮಾಡಿ ಅವರನ್ನ ಸೀಕ್ರೆಟ್ ರೂಮ್ಗೆ ಕಳಿಸಲಾಗಿತ್ತು. ಸೊ ಮನೆಯೊಳಗಡೆ ಇರುವಂತಹ ಸ್ಪರ್ಧಿಗಳು ಓರ್ವ ಸ್ಪರ್ಧಿ ಎಲಿಮಿನೇಟ್ ಆಗಿದ್ದಾರೆ ಅಂತ ಭಾವಿಸ್ತಾರೆ, ಅವರ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಅವರು ಸೀಕ್ರೆಟ್ ರೂಮ್ ನಲ್ಲಿ ಇಟ್ಕೊಂಡು ಮನೆಯಲ್ಲಿ ಯಾರು ಹೇಗೆ ಆಟ ಆಡ್ತಾ ಇದ್ದಾರೆ, ಯಾರು ಏನು ಮಾತಾಡ್ತಾರೆ ಅನ್ನುವಂಥದ್ದನ್ನ ಗಮನಿಸ್ಕೊಳ್ತಾರೆ. ಇದು ನಿಜಕ್ಕೂ ಒಂದು ಒಳ್ಳೆಯ ಟಾಸ್ಕ್ ಅಂತಾನೆ ಹೇಳ್ಬೋದು. ಆದರೆ ಇತ್ತೀಚೆಗೆ ನಾವು ಅದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಮನೋರಂಜನೆ ಇಲ್ಲ, ಇದು ಸಾಕಷ್ಟು ವೀಕ್ಷಕರ ಒಂದು ಅಭಿಪ್ರಾಯ. ಕೆಲ ಸೀಸನ್ಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಕಡೆಗೆ ಹೆಚ್ಚು ಗಮನವನ್ನು ಕೊಡಲಾಗ್ತಾ ಇದೆ. ಕೇವಲ TRP ಬರಬೇಕು ಅನ್ನುವಂಥ ವಿಚಾರಕ್ಕೆ ಜಗಳಗಳು ಜಾಸ್ತಿ ಆಗ್ತಾ ಇದೆ, ಅಥವಾ ಬೇರೆ ಯಾವುದೋ ಒಂದಷ್ಟು ವಿಚಾರಗಳು ಜಾಸ್ತಿ ಆಗ್ತಾ ಇದೆ. ಫಿಸಿಕಲ್ ಟಾಸ್ಕ್ ಜಾಸ್ತಿ ಇರೋದ್ರಿಂದ ವೀಕ್ಷಕರಿಗೆ ಬೇಸರ ಆಗ್ತಾ ಇದೆ. ಈ ಹಿಂದಿನ ಸೀಸನ್ಗಳಲ್ಲಿ ಸ್ಪರ್ಧಿಗಳು ಹಾಡನ್ನು ಹಾಡ್ತಾ ಇದ್ರು, ಡ್ಯಾನ್ಸನ್ನು ಮಾಡ್ತಾ ಇದ್ರು, ಕಾಮಿಡಿಯನ್ನು ಮಾಡ್ತಾ ಇದ್ರು, ಅಥವಾ ತಮ್ಮ ಜೀವನದಲ್ಲಿ ನಡೆದಂಥ ಅಥವಾ ತಮಗೆ ಗೊತ್ತಿದ್ದಂಥ ಕಥೆಗಳನ್ನು ಹಂಚ್ಕೊಳ್ತಾ ಇದ್ರು. ಹಾಗಾಗಿ ವೀಕ್ಷಕರು ಕೂಡ ಎಂಗೇಜ್ ಆಗ್ತಾ ಇದ್ರು. ಇತ್ತೀಚಿನ ಸೀಸನ್ಗಳಲ್ಲಿ ಇದಕ್ಕೆಲ್ಲ ಈಗ ಜಾಗವೇ ಇಲ್ಲ. ಈ ಹಿಂದೆ ಬಿಗ್ ಬಾಸ್ ನೋಡುವಂಥ ಪ್ರೇಕ್ಷಕರು ಎಪಿಸೋಡ್ ನೋಡಿ ನೋಡಿ ನಕ್ಕು ನಕ್ಕು ಸುಸ್ತಾಗ್ತಾ ಇದ್ರು. ಈಗ ಜಗಳ, ಟಾಸ್ಕ್ ನೋಡಿ ಮುಖ ಸಂಡಸಿರುವ ಹಾಗೆ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಅವ್ರು ಅನ್ಕೊಂಡ್ರೆ ನನಗಾಗಲ್ಲ, ನನಗೆ ಕಂಡ್ರೆ ಅವ್ರಿಗಾಗಲ್ಲ, ಇದೇ ರೀತಿಯಾಗಿ ನಡೀತಾ ಇದೆ. ಅಂದರೆ ಬರೀ ಜಗಳಗಳು, ವಾದ ವಿವಾದಗಳು ಹೆಚ್ಚಾಗ್ತಾ ಇದೆ. ಅಂದರೆ ಇದನ್ನು ಮಾಡಿದ್ರೆ ನಾನು ಮನೆಯಲ್ಲಿ ಉಳ್ಕೊಳ್ಬೋದು ಅನ್ನುವಂಥದ್ದು ಸ್ಪರ್ಧಿಗಳ ಗಮನಕ್ಕೆ ಬಂದಿರುವಂಥದ್ದು. ಸೊ ಜಗಳವನ್ನು ಮಾಡಿದ್ರೆ, ದನಿ ಎತ್ತಿದ್ರೆ ನಾನು ಇನ್ನೊಂದಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇರ್ತೀನಿ ಅಂತ ಸ್ಪರ್ಧಿಗಳು ಭಾವಿಸ್ತಾರೆ. ಕೆಲ ಸೀಸನ್ಗಳು ಜಗಳದಿಂದಲೇ ತುಂಬಿರೋದ್ರಿಂದ ಅಲ್ಲಿ ಮನೋರಂಜನೆ ಆಗಲಿ, ಆರೋಗ್ಯಕರ ಸ್ಪರ್ಧೆ ಆಗಲಿ ಒಂದು ಇಲ್ಲವೇ ಇಲ್ಲ. ಸೊ ಇದಕ್ಕೆ ಒಂದು ಸಾಕ್ಷಿ ಅಂತಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 10. ಅಂದರೆ ಇಲ್ಲಿ ಸಂಗೀತಾ ಶೃಂಗೇರಿ, ವಿನಯ್ ಗೌಡ, ಕಾರ್ತಿಕ್ ಮಹೇಶ್, ನಮ್ರತಾ ಗೌಡ, ತನಿಷಾ ಕುಪ್ಪಂಡ ನಡುವಿನ ಜಗಳವೇ ಕಂಪ್ಲೀಟ್ ಹೈಲೈಟ್ ಆಗಿತ್ತು. ಬಿಗ್ ಬಾಸ್ ಕನ್ನಡ 6 ಶೋನಲ್ಲಿ ಕವಿತಾ ಗೌಡ, ಆಂಡ್ರೋ ಆಗಿರ್ಬೋದು, ಧನ್ರಾಜ್, ಶಶಿಕುಮಾರ್ ಅವರ ನಡುವೆ ಗುಂಪುಗಳು ಸೃಷ್ಟಿಯಾಗಿ ಜಗಳ ಕೂಡ ಆಗಿತ್ತು. ಬಹುಶಃ ನಿಮಗೆ ನೆನಪಿರಬಹುದು. ಇನ್ನು ಬೇರೆ ವಿಚಾರದ ಬಗ್ಗೆ ನೋಡೋದಾದ್ರೆ, ಸೆಲೆಬ್ರಿಟಿಗಳೇ ಅತಿಥಿಗಳು. ಹೌದು, ಬಿಗ್ ಬಾಸ್ ಮನೆಯಲ್ಲಿ ವಾರಾಂತ್ಯ ಬಂದರೆ ಒಂದಿಲ್ಲೊಂದು ಸೆಲೆಬ್ರಿಟಿಗಳು ಕಿಚ್ಚ ಸುದೀಪ್ ಜೊತೆಗೆ ಮಾತನಾಡ್ತಾ ಇದ್ರು. ಸ್ಟಾರ್ ನಟ ನಟಿಯರ ಜೊತೆ ಕಿಚ್ಚ ಸುದೀಪ್ ಮಾತುಕತೆ ಬಲು ಮಜವಾಗಿ ಇರ್ತು, ಅರ್ಥಪೂರ್ಣವಾಗಿರ್ತಾ ಇತ್ತು. ಇದಕ್ಕೋಸ್ಕರ ಕೂಡ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಕೇವಲ ಸಿನಿಮಾ ಪ್ರಚಾರಕ್ಕೆ ಒಂದಿಬ್ರು ಅತಿಥಿಗಳು ಈ ಶೋನಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋದು ಬಿಟ್ಟರೆ ಯಾರು ಈಗ ಈ ಶೋನಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಕೇವಲ ಪ್ರಮೋಷನ್ಗಷ್ಟೇ ಬರ್ತಾರೆ. ನಟಿ ತಾರಾ, ಗೋಲ್ಡನ್ ಸ್ಟಾರ್ ಗಣೇಶ್, ಉಪೇಂದ್ರ, ಹರಿಪ್ರಿಯಾ, ಅಮೂಲ್ಯ, ಅಜಯ್ ರಾವ್, ರಚಿತಾ ರಾಮ್ ಹೀಗೆ ಸಾಕಷ್ಟು ತಾರೆಯರು
ಅವರು ಈ ಶೋನಲ್ಲಿ ಅತಿಥಿಗಳಾಗಿ ಭಾಗಿಯಾಗಿದ್ದಾರೆ. ಇನ್ನು ಕುತೂಹಲಕರ ಸ್ಪರ್ಧಿಗಳು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದವರು, ಕಾಂಟ್ರವರ್ಸಿ ಮಾಡಿದವರಿಗೆ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ ಇತ್ತೀಚಿನ ಸೀಸನಲ್ಲಿ. ಅಂದಹಾಗೆ ಕನ್ನಡದಲ್ಲಿ ದೊಡ್ಡ ಹೆಸರು ಮಾಡಿರುವಂಥ ಸಾಕಷ್ಟು ಕಲಾವಿದರಿದ್ರು, ಅವರಿಗೂ ಈ ಶೋನಲ್ಲಿ ಅವಕಾಶ ಸಿಕ್ಕರೆ ಚೆನ್ನ ಅನ್ನೋದು ಕೆಲ ವೀಕ್ಷಕರ ಒಂದು ಅಭಿಪ್ರಾಯ. ಯಾಕಂತಂದರೆ ಕೇವಲ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಸಿಕ್ಕಾಪಟ್ಟೆ ವೈರಲ್ ಆದವ್ರನ್ನ ಮಾತ್ರ ಇಲ್ಲಿ ಕರೆಸ್ಕೊಳ್ತಾರೆ. ಒಂದು ಹೌದು TRP ಸಿಗುತ್ತೆ ಅನ್ನುವಂಥ ಕಾರಣಕ್ಕೆ, ಆದರೂ ಕೂಡ ಬೇರೊಂದಷ್ಟು ನಟ ನಟಿಯರನ್ನು ನೋಡಬೇಕು ಅನ್ನುವಂಥದ್ದು ಕೂಡ ವೀಕ್ಷಕರ ಅಭಿಪ್ರಾಯ ಆಗಿರುತ್ತೆ. ಆದರೆ ಅವರಿಗೆ ಬಿಗ್ ಬಾಸ್ ಶೋನಲ್ಲಿ ಅವಕಾಶ ಸಿಗ್ತಿದೆಯಾ ಅನ್ನೋದು ಕಾದು ನೋಡಬೇಕು. ಒಟ್ಟಿನಲ್ಲಿ ಈ ಬಾರಿ ಯಾರು ಈ ಒಂದು ಶೋನಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋದು ಕಾದು ನೋಡಬೇಕು. ಅಕ್ಟೋಬರ್ 3ನೇ ವಾರ ಬಿಗ್ ಬಾಸ್ ಶೋ ಪ್ರಸಾರ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎಲಿಮಿನೇಟ್ ಆದ ಬಳಿಕ ಬಹುಶಃ ನೀವು ಅಬ್ಸರ್ವ್ ಮಾಡಿದ್ರೆ ಮೊದಲು ಸೀಸನಲ್ಲಿ ಸ್ಪರ್ಧಿಗಳಿಗೆ ಸುದೀಪ್ ಅವರು ಇನ್ನಷ್ಟು ಪ್ರಶ್ನೆಗಳನ್ನು ಕೇಳಬಹುದು ಅಂತ ಕಾಣುತ್ತೆ. ಅಂದರೆ ಮುಂಚಿನ ಸೀಸನಲ್ಲಿ ಹೇಗಿತ್ತು, ಎಲಿಮಿನೇಟ್ ಆದ ತಕ್ಷಣ ಅವ್ರನ್ನ ಮತ್ತೆ ವೇದಿಕೆ ಕರೆಸ್ಕೊಂಡು ಅಲ್ಲೊಂದಷ್ಟು ಅವರಿಗೆ ಸ್ಪರ್ಧಿಗಳ ಬಗ್ಗೆ ಮಾತನಾಡಿಸಿ ಇವೆಲ್ಲ ಕೂಡ ಇತ್ತು. ಬಟ್ ಇತ್ತೀಚಿನ ಟೈಮಲ್ಲಿ ನಾವು ನೋಡೋದಾದರೆ ಕೇವಲ ಜಗಳಗಳನ್ನು ಹೈಲೈಟ್ ಮಾಡ್ತಾರೆ ಹೊರತು ಎಲಿಮಿನೇಟ್ ಆದಮೇಲೆ ಆ ಸ್ಪರ್ಧಿಗಳ ಹತ್ರ ಮಾತನಾಡುವಂಥದ್ದು ಕೂಡ ಇಲ್ಲ. ಈ ಹಿಂದೆ ಒಂದಷ್ಟು ಟಾಸ್ಕ್ ಮೂಲಕ ಎಲಿಮಿನೇಟ್ ಆದ ಸ್ಪರ್ಧಿಗಳ ಜೊತೆ ಸುದೀಪ್ ಅವರು ಒಂದಷ್ಟು ಮಾತುಕತೆಯನ್ನು ಮಾಡಿ ಒಂದಷ್ಟು ವಿಷಯಗಳನ್ನು ರಿವೀಲ್ ಮಾಡ್ತಾ ಇದ್ರು. ಈಗ 4ರಿಂದ 5 ಪ್ರಶ್ನೆಗಳಲ್ಲಿ ಎಲಿಮಿನೇಟ್ ಮಾಡಿ ಅದರ ಜೊತೆಗಿನ ಮಾತುಕತೆಯನ್ನು ಮುಗಿಸಿಬಿಡ್ತಾರೆ. ಸೊ ಇದು ಕೂಡ ಎಲ್ಲೋ ಒಂದು ಕಡೆ ಬೇಸರವನ್ನು ಮೂಡಿಸಿರುವಂಥದ್ದು. ಸೊ ಹಾಗಾಗಿ ಬಿಗ್ ಬಾಸ್ ಬಗ್ಗೆ ಈ ಒಂದಷ್ಟು ವಿಚಾರಗಳು ಈ ಸತಿ ಗಮನದಲ್ಲಿಟ್ಕೊಂಡ್ರೆ ಇವೆಲ್ಲವನ್ನ ಕೂಡ ಜೋಡಿಸಿದ್ರೆ ಇನ್ನೂ ಸೀಸನ್ ಚೆನ್ನಾಗಿರುತ್ತೆ ಅಂತ. ಸೊ ನಾವು ಹೇಳೋ ಪ್ರಕಾರ ಒಂದು ಸೀಕ್ರೆಟ್ ರೂಮ್ ಇದ್ದರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಂತ, ಇನ್ನೊಂದು ಮನೋರಂಜನೆ ಇರಬೇಕಾಗತ್ತೆ. ಅಷ್ಟೇ ಅಲ್ಲ, ಬರೀ ಜಗಳ ವಾದ ವಿವಾದ ಇದ್ದರೆ ಮಾತ್ರ ನೋಡುವವರಲ್ಲ. ಸೊ ಸೆಲೆಬ್ರಿಟಿಗಳು ಕೂಡ ಬರಬೇಕು. ಸ್ಯಾಟರ್ಡೇ ಬರ್ತಾಯಿದ್ರು, ಸಂಡೇ ಬರ್ತಾಯಿದ್ರು, ಅದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ಇನ್ನು ಎಲ್ಲ ನಟ ನಟಿಯರಿಗೂ ಅವಕಾಶವನ್ನು ಕೊಡುವಂಥ ಚಾನ್ಸಸ್ ಇರಬೇಕು. ಜೊತೆಗೆ ಎಲಿಮಿನೇಟ್ ಆದಂಥ ಸ್ಪರ್ಧಿಗಳ ಜೊತೆ ಮಾತುಕತೆಯನ್ನು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಸೊ ಸ್ನೇಹಿತರೆ, ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ರಲ್ಲಿ ಈ ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ತಾರ? ಇದೆಲ್ಲ ಇರ್ಬೋದಾ? ಈ ಬಾರಿ ಸೀಕ್ರೆಟ್ ರೂಮ್ ಇರ್ಬೋದಾ? ಸ್ಪರ್ಧಿಗಳು ಯಾರ್ಯಾರು ಬರಬಹುದು? ಕಿಚ್ಚ ಸುದೀಪ್ ಅವರು ಈ ಒಂದು ಶೋವನ್ನು ನಿರೂಪಣೆ ಮಾಡಬಹುದಾ? ಜೊತೆಗೆ ಈ ಬಾರಿ ಜಗಳ ವಾದ ವಿವಾದಗಳು ಹೆಚ್ಚಿರುತ್ತಾ ಅಥವಾ ಮನೋರಂಜನೆ ಇರುತ್ತಾ? ನಿಮ್ಮ ಅಭಿಪ್ರಾಯ ಏನು? ಯಾಕಂತಂದರೆ ಸೀಸನ್ 10ರಲ್ಲಿ ನಾವು ನೋಡ್ಬೋದು ಬರೀ ಜಗಳಗಳಿತ್ತು, ಆದರೂ ಕೂಡ ಜನ ಅದನ್ನು ನೋಡ್ತಾ ಇದ್ರು. TRP ಕೂಡ ಮೇಲೆ ಬಂದಿತ್ತು. ಹಾಗಾಗಿ ಅದೇ ಒಂದು ಸ್ಟ್ರಾಟಜಿಯನ್ನು ಈ ಬಾರಿ ಕೂಡ ಫಾಲೋ ಮಾಡ್ತಾರಾ? ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯ ಏನು? ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬೇಕು? ಯಾಕಂತಂದರೆ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ, ಇವರು ಬಿಗ್ ಬಾಸ್ ಮನೆಗೆ ಬರ್ತಾರಂತೆ, ಇವ್ರು ಬರ್ತಾರಂತೆ, ಹಾಗೆ ಹಿಂಗೆ ಅಂತ. ಸೊ ನಿಮ್ಮ ಪ್ರಕಾರ ಯಾರು ಬರಬೇಕು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಿಗ್ ಬಾಸ್ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಸಿನಿಮಾ ರಿಲೇಟೆಡ್ ಸಾಕಷ್ಟು ಅಪ್ಡೇಟ್ಸ್ಗಳನ್ನು ಹಾಕ್ತಾನೆ ಇರ್ತೀವಿ. ಜೊತೆಗೆ ನಮ್ಮ ಚಾನಲನ್ನು ಇನ್ನೊಂದಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ.